ಹಲೋ ಗುಡ್ ಮಾರ್ನಿಂಗ್. ಈಗ ನಾನು 7th ಸ್ಟ್ಯಾಂಡರ್ಡ್ ಭಕ್ತಿ ಕಲ್ಟ್ ಆ್ಯಂಡ್ ಸೂಫಿ ಹೆರಿಟೇಜ್ ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕಮ್ ಟು ಲೆಸನ್. ಇಂಡಿಯನ್ ಸೊಸೈಟಿ ಈಸ್ ಇನ್ಕ್ಲೂಸಿವ್ ಆಫ್ ಮೆನಿ ಕಲ್ಚರ್ಸ್. ನಮ್ಮ ಒಂದು ಭಾರತ ದೇಶದಲ್ಲಿ ಕಲ್ಚರ್ಸ್ ತುಂಬ ಇದೆ. ಇನ್ ದಿಸ್ ಸೊಸೈಟಿ, ಈ ಸೊಸೈಟಿನಲ್ಲಿ ಕ್ಯಾಸ್ಟ್ ಸಿಸ್ಟಮು, ಸೂಪರ್ಸ್ಟಿಷನ್ಸು, ರಿಚುವಲ್ಸು ಇದೆಲ್ಲ ತುಂಬ ಡೀಪ್ ರೂಟೆಡ್, ಅಂದರೆ ತುಂಬ ಜಾಸ್ತಿ. ಇಟ್ ವಾಸ್ ಬಿಲೀವ್ಡ್ ದಟ್ ಅಟೈನಿಂಗ್ ಮೋಕ್ಷ, ಇದಕ್ಕೆಲ್ಲ ಮೋಕ್ಷ ನಾವು ಪಟ್ಕೊಂಡ್ರೆ ಮಾತ್ರ ಕಾಮನ್ ಮ್ಯಾನ್ ವಾಸ್ ಇದು ಅದರಲ್ಲೆಲ್ಲ ಹೇಳ್ತಾಯಿತ್ತು, ಮೋಕ್ಷ ತೊಗೋಬೇಕು, ಮೋಕ್ಷ ತಗೊಂಡ್ರೆ ಆಫ್ಟರ್ ಲೈಫ್ ಆಫ್ಟರ್ ಡೆತ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತೆಲ್ಲ ಹೇಳ್ತಿದ್ರು. ಮೋಕ್ಷ ಅಂದರೆ ಏನು ಅಂತ. ಬಟ್ ಅದನ್ನು ಸಾಮಾನ್ಯದ ಮನುಷ್ಯ ಅದನ್ನು ರೀಚ್ ಮಾಡೋದು ತುಂಬ ಇಂಪಾಸಿಬಲ್, ಸಾಲ್ವೇಷನ್ ತೊಗೊಳಕ್ಕೆ ಅಂತ ಹೇಳಲ್ಪಟ್ಟಿದೆ. ಮೀಡಿಯನ್ ಸೊಸೈಟಿ ವಾಸ್ ಅಂಡರ್ ದಿ ಇಂಪ್ರೆಷನ್ ದ ಕಾಮನ್ ಪೀಪಲ್ ವರ್ ನಾಟ್ ಎಲಿಜಿಬಲ್ ಫಾರ್ ಸಚ್ ಎ ಡೆಸ್ಟಿನಿ. ಆಮೇಲೆ ಅದನ್ನು ಮೋಕ್ಷ ಪಡೆಯೋದಕ್ಕೆ ಹೋಗೋಕ್ಕೆ ಮಾಡೋ ಮಾರ್ಗಗಳಿಗೂ ಅವನಿಗೆ ದಾರಿ ಇಲ್ಲ. ಸಾಮಾನ್ಯ ಮನುಷ್ಯನವನಿಗೆ ದಾರಿ ಇಲ್ಲ, ಅಂದರೆ ಮಾಡ್ಕೊಳಕ್ಕೆ ಯಾರು ಕಲ್ಪಿಸಲ್ಲ, ದಾರಿ ತೋರಿಸ್ಕೊಡಲ್ಲ ಅಂತ. ಆಗೋದು ಇಲ್ಲ, ಅದರಲ್ಲಿ ಹೋಗೋಕ್ಕೂ ಆಗಲ್ಲ ಅವನು ಅಂತ. ಡ್ಯೂರಿಂಗ್ ಆ ಟೈಮಲ್ಲಿ ಆವಾಗ ಏನಾಯಿತು, ಈ ಸೈನ್ಸ್, ಈ ಭಕ್ತಿ ಕಲ್ಟ್ ಮತ್ತು ಸೂಫಿ ಟ್ರ್ಯಾಡಿಷನ್ ಅವರ ಕೆಲವು ಸೈನ್ಸ್ ಅಂದರೆ ಸೇಜಸ್ಸು, ಕೆಲವು ಸನ್ಯಾಸಿಗಳು ಅವರೆಲ್ಲ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ನ ತಂದರು. ಜಸ್ಟಸ್ ದ ಇಂಪಾರ್ಟೆನ್ಸ್ ಆಫ್ ಗ್ಲೋಬಲ್, ಅದರಲ್ಲಿ ಏನು ಮಾಡಿದ್ರು, ಗ್ಲೋಬಲ್ ಇದ್ದವರೆಲ್ಲ ಬ್ರದರ್ಹುಡ್ನ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ರೀಚ್ ಸ್ಟ್ರೆಸ್ ಮಾಡಿ ಹೇಳಿದ್ರು. ಆಮೇಲೆ ಟಾಟಲ್ ಭಕ್ತಿ ಇಸ್ ದ ಲೆಸ್ಟ್ ವೇ ಟು ಅಟೈನ್ ಮೋಕ್ಷ ಪಡೆಯೋಕ್ಕೆ ಭಕ್ತಿ ಒಂದು ಮಾರ್ಗ ಇದ್ದರೆ ಸಾಕು, ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಇದರಲ್ಲಿ. ಆಮೇಲೆ ದಿಸ್ ಪಾತ್, ಈ ಒಂದು ಡೈರೆಕ್ಷನ್, ಈ ಪಾತಲ್ಲಿ ಹೋಗೋದು, ಅದಕ್ಕೆ ಭಕ್ತಿ ಕಲ್ಟ್ ಅಂತ ಅಂತಾರೆ. ದ ವರ್ಡ್ ಭಕ್ತಿ ಅಂದರೆ ಸಾಂಸ್ಕ್ರಿಟಲ್ಲಿ ಬುಜ್ ಅಂತ ವರ್ಡಿಂದ ಭಕ್ತಿ ಅನ್ನೋದು ಬಂತು. ಬುಜ್ ಅಂದರೆ ನಾಲೆಡ್ಜ್ ಅಂತ. ಜಿಸ್ಟ್ ಆಫ್ ಭಕ್ತಿ ಕಲ್ಟ್, ಅದು ಭಕ್ತಿ ಕಲ್ಟಲ್ಲಿ ಏನೇನಿದೆ. ಭಕ್ತಿ ಕಲ್ಟ್ ಕಂಡೆಮ್ ಡಿಸ್ಕ್ರಿಮಿನೇಷನ್, ಇಟ್ ಪ್ರೀಚ್ಡ್ ಈಕ್ವಾಲಿಟಿ. ಡಿಸ್ಕ್ರಿಮಿನೇಷನ್ನ ಕಂಡೆಮ್ ಮಾಡ್ತು. ಅಂದರೆ ನಾಶ ಮಾಡೋದನ್ನು ಕಂಡೆಮ್ ಮಾಡ್ತು. ಇಟ್ ಪ್ರೀಚ್ಡ್ ಈಕ್ವಾಲಿಟಿ, ಎಲ್ರಿಗೂ ಈಕ್ವಲ್ ಅನ್ನೋದನ್ನು ಪ್ರೀಚ್ ಮಾಡೋಕ್ಕೆ ಬಂತು. ಸೈನ್ಸ್ ಆಫ್ ಭಕ್ತಿ ಕಲ್ಟ್ ಅಪೋಸ್ಡ್ ಆ್ಯಂಡ್ ಕಂಡೆಮ್ ಸೂಪರ್ಸ್ಟಿಷಿಯಸ್ ಪ್ರಾಕ್ಟೀಸ್. ತುಂಬ ಸೂಪರ್ಸ್ಟಿಷಿಯಸ್ ತುಂಬ ಅಪನಂಬಿಕೆ, ಬುಡ್ನಂಬಿಕೆ ಇರ್ತಕ್ಕಂಥ ಒಂದು ಪ್ರಾಕ್ಟೀಸಸ್ನೆಲ್ಲ ಅದು ಅಪೋಸ್ ಕಂಡೆಮ್ ಮಾಡಿದ್ರು ಸೈನ್ಸ್ ಆಫ್ ಭಕ್ತಿ ಕಲ್ಟ್ ಅವರು. ಆಮೇಲೆ ದೇ ಅಂಡರ್ಟುಕ್ ದ ಟಾಸ್ಕ್ ಆಫ್ ಯುನೈಟಿಂಗ್ ದ ಹಾರ್ಟ್ಸ್ ಆಫ್ ಪೀಪಲ್. ಆಮೇಲೆ ಜನರ ಹೃದಯಗಳು ಸೇರಬೇಕು, ಒಬ್ರಿಗೊಬ್ಬರು ಒಂದು ಯೂನಿಟಿ ಬರಬೇಕು ಅನ್ನೋದನ್ನು ಒಂದು ಟಾಸ್ಕ್ ತಗೊಂಡ್ರು ಅವರು, ಇದು ಪ್ರೀಚ್ ಮಾಡ್ತಾ ಒಂದು ಕೆಲಸವನ್ನು. ಅಕಾರ್ಡಿಂಗ್ ಟು ಸೂಫಿ ಸೈನ್ಸ್, ಧರ್ಮ ಈಸ್ ಲವ್. ಅವ್ರ ಪ್ರಕಾರ ಧರ್ಮ ಅನ್ನೋದು ಒಂದು ಪ್ರೀತಿ, ಸರ್ವೀಸ್ ಟು ಮ್ಯಾನ್ಕೈಂಡ್, ಪ್ರೀತಿ ಮತ್ತು ಮನುಷ್ಯನ ಕೊಡ್ತಕ್ಕಂಥ ಸೇವೆ ಧರ್ಮ ಅನ್ನೋದು. ಗಾಡ್ ಈಸ್ ಒನ್, ದೇವ್ರು ಒಬ್ಬನೇ, ನಾಟ್ ಮೆನಿ, ತುಂಬ ಅಲ್ಲ, ಒಂದೇ, ನಾಮ ಹಲವು, ದೇವ ಒಬ್ಬನೇ ಅನ್ನೋದನ್ನು ಪ್ರೀಚ್ ಮಾಡಿದ್ರು. ಈ ಭಕ್ತಿ ಕಲ್ಟಲ್ಲಿ ಯಾರ್ಯಾರು ಬಂದರು ಸೌತ್ ಇಂಡಿಯಾನಲ್ಲಿ, ಯಾರ್ಯಾರು ಒಬ್ಬೊಬ್ಬರಾಗಿ ನೋಡೋಣ. ಆಂಡಾಳ್ ಅನ್ನೋರು ಈಸ್ ಒನ್ ಅಮಾಂಗ್ ದ 12 ಆಳ್ವಾಸ್. 12 ಆಳ್ವಾರಲ್ಲಿ ಆಂಡಾಳ್ ಒಬ್ಬರು. ದ ವಿಷ್ಣು ಡಿವೋಟೀಸ್ ಆಫ್ ತಮಿಳ್ನಾಡಿಗೆ ಸೇರಿದವರು. ಶಿ ವಾಸ್ ಅನ್ ಅಡಾಪ್ಟೆಡ್ ಡಾಟರ್ ಆಫ್ ವಿಷ್ಣು ಚಿತ್ತನ ದತ್ತ ಮಗಳು. ಯಾರು? ಆಂಡಾಳ್. ವಿಷ್ಣು ಚಿತ್ತ ವಾಸ್ ಅನ್ ಆಳ್ವಾರ್, ಅವರು ಆಳ್ವಾರೆ, ಅವ್ರನ್ನ ಪೆರಿಯ ಆಳ್ವಾರ್ ಅಂತ ಕರೀತಾಯಿದ್ರು. ಆಂಡಾಳ್ ನಿಜವಾದ ಹೆಸರು ಗೋದಾದೇವಿ. ಅವರೆಲ್ಲ ಡಿವೋಟೀಸ್, ಕೃಷ್ಣನ ಭಕ್ತರು. ಅವ್ರ ತಂದೆ ಅವ್ರಿಗೆ ಹೂವಿನ ಗಾರ್ಲ್ಯಾಂಡ್ ಮಾಲೆಗಳಲ್ಲಿ ಮಾಡಿಬಿಟ್ಟು ದೇವರಿಗೆ, ಕೃಷ್ಣನ ಟೆಂಪಲ್ಗೆ ಕೊಡ್ತಾಯಿದ್ರು, ಶ್ರೀವಳ್ಳಿಪುರದಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ. ಆಂಡಾಳ್ ಕೃಷ್ಣ ತುಂಬ ಇಷ್ಟಪಟ್ಬಿಟ್ಟು ಕೃಷ್ಣನೇ ನನ್ನ ಗಂಡ ಅಂತ ಹೇಳ್ತಾಯಿದ್ರು. ಶ್ರೀರೋಟ್ ಅವರು ತಿರುಪ್ಪಾವೈ ಅನ್ನೋದನ್ನು ಬರೆದಿದ್ದಾರೆ. ಅದನ್ನು ತಿರುಪ್ಪಾವೈ, ದೇವರ ಒಂದು ಹೆಸರಲ್ಲಿ ತಿರುಪ್ಪಾವೈ ಅನ್ನೋ ಒಂದು ಪದ್ಯವನ್ನು ಬರೆದಿದ್ದಾರೆ. ತಮಿಳ್ನಾಡಿ ತಿರುಪ್ಪವನ್ ವ್ರಹ ಅನ್ನೋದು ಒಂದು ಜಾಗ, ತುಂಬ ಫೇಮಸ್ಸು. ಆಳ್ವಾಸ್ ಪ್ರಕಾರ ಎಲ್ಲ ವಿಷ್ಣು ಡಿವೋಟೀಸ್ ಎಲ್ಲರೂ ಆಳ್ವಾಸ್ ಏನು ಹೇಳ್ತಾಯಿದ್ರು, ಎಲ್ಲ ಡಿವೋಟೀಸು, ವಿಷ್ಣುನ ಭಕ್ತರು ಎಲ್ಲರೂ ಒಂದೇ, ಬೈ ಬರ್ತೂ ಸಮಾನೇ. ಬರ್ತ್ ಶುಡ್ ನಾಟ್ ಬಿ ಎಲ್ಲಿಂದ ಹುಟ್ಟು ಬಂದರು, ಅವರ ನಿಜವಾದ ಬರ್ತನ್ನು ನಾವು ಕ್ವಶನ್ ಮಾಡಬಾರ್ದು. ಯಾರು ಹುಟ್ಟಿದವ್ರು ಏನು ಬಂದವರು ನಾವು ಪ್ರಶ್ನೆ ಹಾಕೋಂಗಿಲ್ಲ, ಎಲ್ಲರೂ ಒಂದೇ. ಕೇಸ್ ಡಿಸ್ಕ್ರಿಮಿನೇಷನ್ ಕಾಸ್ಟ್, ಈ ಕ್ಯಾಸ್ಟು ಆ ಕ್ಯಾಸ್ಟು ಭೇದ ಭಾವ ಮಾಡೋದು ತುಂಬ ಅಫೆನ್ಸ್, ಅದು ಮಾಡಬಾರ್ದು ಅಂತ ಅವರು ಮಾಡ್ತಾಯಿದ್ರು, ನಂಬುತ್ತಾ. ನೆಕ್ಸ್ಟ್ ಅಕ್ಕ ಮಹಾದೇವಿ ವಚನ ಮೂಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ವುಮೆನ್ 12ನೇ ಶತಮಾನದಲ್ಲಿ.
ಶಿ ಮೇಡ್ ಈ ವಚನ ಲಿಟ್ರೇಚರ್ಗೆ ತುಂಬ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ, ವಚನ ಸಾಹಿತ್ಯಕ್ಕೆ. ಅವರು ಉತ್ತತ್ಪಾದಿ ಶಿವಮೊಗ್ಗ ಡಿಸ್ಟ್ರಿಕ್ಕಲ್ಲಿ ಉತ್ತತ್ಪಾದಿಲಿ ಜನಿಸಿದ್ರು. ತಂದೆ ನಿರ್ಮಲಾ ಶೆಟ್ಟಿ, ತಾಯಿ ಸುಮತಿ. ಅಕ್ಕ ಇಮ್ಮರ್ಸ್ಡ್ ಇನ್ ಶಿವಭಕ್ತಿನಲ್ಲಿ ತುಂಬ ಅವಳಿಗೆ ಇದೆ ಸಿನ್ಸರ್ ಫ್ರಮ್ ಚೈಲ್ಡ್ಹುಡ್ಡಿಂದ. ಶೀಘ್ರಂ ಅವರು ಚೆನ್ನಮಲ್ಲಿಕಾರ್ಜುನನೇ ತನ್ನ ಹಸ್ಬೆಂಡ್, ತನ್ನ ಗಂಡ ಅಂತ ಹೇಳ್ತಿದ್ಲು. ಹರ್ ಪೇರೆಂಟ್ಸ್ ಫೋರ್ಸ್ಫುಲಿ ಗಾಟ್ ಹರ್ ಮ್ಯಾರಿಡ್. ಆದರೆ ಅವ್ರ ತಂದೆಯ ತಾಯಿ ಹಿಂಸೆ ಮಾಡಿ ಕಿಂಗ್ ಕೌಶಿಕನಿಗೆ ಅವನು ಕೊಟ್ಟು ಮದುವೆ ಮಾಡಿದ್ರು. ಅವಳಿಗೆ ಆಮೇಲೆ ತುಂಬ ಕಷ್ಟ ಆಯಿತು. ಶಿ ಫೌಂಡ್ ಇಟ್ ವಾಸ್ ಹಿಡ್ರನ್ಸ್ ಟು ಸರ್ವಿಸ್ ಟು ಗುಡ್ಲಿಂಗ ಜಗಮ, ಸೊ ಶಿ ಲೆಫ್ಟ್ ದ ಪ್ಯಾಲೇಸ್. ಸೊ ಆ ಜಾಗನ ಬಿಟ್ಟರು. ಲೇಟರ್ ಶಿ ಸ್ಟೇಟ್. ಆಮೇಲೆ ಅನುಭವ ಮಂಟಪದಲ್ಲಿ, ಈ ಕಲ್ಯಾಣ ಮಂಟಪದಲ್ಲಿ ಸ್ವಲ್ಪ ದಿನ ಇದ್ದು ಅಲ್ಲಿ ಅನೇಕ ವಚನಗಳನ್ನು ಪೆನ್ನಲ್ಲಿ ಅಂಡರ್ ದ ನೇಮ್ ಆಫ್ ಪೆನ್ ನೇಮ್ ಅನೇಕ ವಚನಗಳನ್ನು ಚೆನ್ನಮಲ್ಲಿಕಾರ್ಜುನ ಹೆಸರಲ್ಲಿ ವಚನಗಳನ್ನು ಬರೆದ್ಲು. ಆಮೇಲೆ ಅದನ್ನು ಶಿವಶರಣರೆಲ್ಲ ತುಂಬ ಒಪ್ಪಿಕೊಂಡ್ರು, ತುಂಬ ಅದಕ್ಕೆ ಗೌರವ ಕೊಟ್ಟರು. ಆಮೇಲೆ ಕಲ್ಯಾಣನ ಅವಳು ಬಿಟ್ಟು ಶ್ರೀಶೈಲಕ್ಕೆ ಬಂದು ಅಲ್ಲಿ ತನ್ನ ಜೀವನದ ಕೊನೆ ಅಂತ್ಯ ದಿನಗಳನ್ನು ಅಲ್ಲೇ ಕಳೆದ್ಲು. ಶಿ ಲೆಫ್ಟ್ ಅಲ್ ಮಾರ್ಟಲ್ ಬಾಡಿ. ಅಲ್ಲಿ ಅವಳ ಒಂದು ದೇಹವನ್ನು ಕಡಾಲಿ ಫಾರೆಸ್ಟ್ ಆಫ್ ಶ್ರೀಶೈಲದಲ್ಲಿ ಬಿಟ್ಟಳು. ತನ್ನ ಒಂದು ದೇಹವನ್ನು ಬಿಟ್ಟು ಬಿಟ್ಟು ಹೋದರು ಅಂತ ಸಮಾಧಿ. ನೆಕ್ಸ್ಟ್ ಪುರಂದರದಾಸರ ಇವರು ಕನ್ನಡದ ದಾಸ ಸಾಹಿತ್ಯದಲ್ಲಿ ತುಂಬ ಇಂಪಾರ್ಟೆಂಟ್. ಇವರು ಪುರಂದರದಾಸ ಪುರಂದರಗಡದಲ್ಲಿ ಹುಟ್ಟಿದ್ರು. ಅವರ ನಿಜವಾದ ಹೆಸರು ಶ್ರೀನಿವಾಸ ನಾಯಕ. ತಂದೆ ವರದಪ್ಪ ನಾಯಕ, ತಾಯಿ ಲೀಲಾವತಿ, ಹೆಂಡತಿ ಲಕ್ಷ್ಮೀಬಾಯಿ. ಅವರು ತುಂಬ ಧಾರ್ಮಿಕ ಸ್ತ್ರೀಯವರು. ಶ್ರೀನಿವಾಸ ನಾಯಕ್ ಅವರು ಜಿಪುಣರಾಗಿದ್ದರು ಮೊದಲು, ಮೈಸೂರು ಆ್ಯಂಡ್ ದೇವ್ರು ನಂಬ್ತಿರ್ಲಿಲ್ಲ. ಆಮೇಲೆ ಕೊನೆಯಲ್ಲಿ ಎಲ್ಲ ತನ್ನ ಒಂದು ವೆಲ್ತ್, ತನ್ನ ಒಂದು ಸಂಪತ್ತನ್ನೆಲ್ಲ ಯಾರಿಗೆ ಬೇಕು ಕಷ್ಟದಲ್ಲಿದ್ದವ್ರಿಗೆ, ಬಡವರಿಗೆ ಅದನ್ನೆಲ್ಲನೂ ಕೊಟ್ಬಿಟ್ಟು ಆಮೇಲೆ ಕೊನೆಯ ತನ್ನ ಲೈಫನ್ನು ದೇವರ ಹೆಸರಲ್ಲೇ ಕಾಲ ನೆನೆಸ್ಕೊಂಡು ದಾಖಲಿದ್ರು. ಆಮೇಲೆ ಅನೇಕ ಪ್ಲೇಸಸ್ಗೆ ಹೋದರು, ಕೀರ್ತನೆಗಳು ಹಾಡ್ತಾ ಕೊನೆಯಲ್ಲಿ ಕೃಷ್ಣದೇವರಾಯರ ಕೋರ್ಟ್ಗೆ ಬಂದರು. ವ್ಯಾಸರಾಯ ಅವ್ರಿಗೆ ದೀಕ್ಷೆ ಕೊಟ್ಟರು. ಆಮೇಲೆ ಅವ್ರನ್ನ ಪುರಂದರ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ಪುರಂದರದಾಸರಾದರು. ಇವರು ತುಂಬ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ಕ್ಯಾಸ್ಟ್ ಸಿಸ್ಟಮ್ ಕಂಡೆಮ್ ಮಾಡಿದ್ದಾರೆ. ಎಲ್ಲರೂ ಈಕ್ವಲ್ಲು, ಈ ಜಾತಿ ಆಚೆ ಬೇರೆ ಜಾತಿ ಅಂತ ನೋಡಬಾರ್ದು ಅಂತ. ಆಮೇಲೆ ಫಿಲಾಸಫಿ, ಮಾರಲ್, ಮ್ಯೂಸಿಕಲ್ ಕ್ವಾಲಿಟೀಸ್ ಎಲ್ಲನೂ ಸೇರಿದೆ ಅವರ ಹಾಡುಗಳಲ್ಲಿ. ಅವ್ರನ್ನ ಕರ್ನಾಟಕ ಸಂಗೀತ ಪೀತಾಂಬರ ಅಂತಲೇ ಕರೆಯಲಾಗಿದೆ. ಅವರು ಅನೇಕ ಕೀರ್ತನೆಗಳ ಬರೆದು ಅದಕ್ಕೆ ಪೆನ್ ನೇಮ್ ಪುರಂದರ ವಿಠ್ಠಲನ ಹೆಸರಲ್ಲಿ ಕೀರ್ತನೆಗಳನ್ನು ಬರೆದರು. ವಾಸ್ ಪ್ರೈಸ್ ಬೈ ಹಿಸ್ ಓನ್ ಗುರು ಅಂತ, ನಿಜವಾದ ಗುರುನೇ ಅವನ್ನ ಪ್ರೈಸ್ ಮಾಡಿ ವ್ಯಾಸರಾಯ ಅವನ ಪುರಂದರದಾಸ ಈಸ್ ಅಲ್ಟಿಮೇಟ್ ಆ್ಯಸ್ ಎ ದಾಸ. ಕೊನೆಗೆ ಅವನು ದಾಸ, ಅವರು ದೊಡ್ಡ ದಾಸರವರು ಅಂತಲೇ ಅವ್ರ ಗುರುಗಳು ಹೇಳಿದ್ರು. ನೆಕ್ಸ್ಟ್ ಕನಕದಾಸ. ಇವರು ಇಂಪಾರ್ಟೆಂಟ್ ಕೀರ್ತನರು ದಾಸ ಸಾಹಿತ್ಯದಲ್ಲಿ. ಅವರು 1508 ಬಾಡಾ ವಿಲೇಜಲ್ಲಿ ಬಂಕಾಪುರ ತಾಲೂಕು, ಹಾವೇರಿ ಡಿಸ್ಟ್ರಿಕ್ಟಲ್ಲಿ ಹುಟ್ಟಿದ್ರು. ತಿಮ್ಮಪ್ಪ ನಿಜವಾದ ಹೆಸರು. ಬೀರಪ್ಪ ಬಚ್ಚಮ್ಮ ಅವರ ತಂದೆ ತಾಯಿರು. ಅವರು ಒಳ್ಳೆ ವಾರಿಯರ್, ಸೋಲ್ಜರ್ ಆಗಿದ್ದರು. ಆಲ್ಸೋ ಎ ಪೊಯೆಟ್ ಕೂಡ ಆಗಿದ್ದರು. ಅವರು ಕವಿನೂ ಆಗಿದ್ದರು. ಅವರು 78 ವಿಲೇಜ್ ಗ್ರೂಪ್ಗೆ ಹೆಡ್ ಆಗಿದ್ದರು. ಈಸ್ ಫೌಂಡ್ ಪಾಟ್ಫುಲ್ ಆಫ್ ಇಟ್ ಈಸ್ ಸೆಡ್ ದಟ್ ಅವ್ರಿಗೆ ಒಂದು ಮಡಿಕೆ ಗೋಲ್ಡ್ ಸಿಕ್ಕಿದೆ ನೆಲ ಆಗಿರುವಾಗ, ಅದಕ್ಕೋಸ್ಕರ ಅವ್ರನ್ನ ಕನಕನಾಯಕ ಅಂತ ಕರೆಯಲಾಗಿದೆ ಅಂತ ಹೇಳಲ್ಪಟ್ಟಿದೆ. ಆಮೇಲೆ ಏನು ಮಾಡಿದ್ರೆ ಎಲ್ಲ ಥಿಂಗ್ಸ್ನು ಎಲ್ಲ ರಿನೌನ್ಸ್ಡ್ ಓನ್ಲಿ ಥಿಂಗ್ಸ್ ಆ್ಯಂಡ್ ಬಿಕೇಮ್ ಎ ಡಿಸೈಬಲ್. ಅದನ್ನೆಲ್ಲ ಕೊಟ್ಬಿಟ್ಟು ಕೊನೆಗೆ ಅವನು ವ್ಯಾಸರಾಯರಾಗ್ತಾರೆ. ವ್ಯಾಸರಾಯರ ಡಿಸೈಬಲ್ ಸ್ಟೂಡೆಂಟ್ ಆಗ್ತಾರೆ. ಆಮೇಲೆ ಈ ಕೇಮ್ ಟು ನೋನ್ ಆಸ್ ಕನಕದಾಸ. ಅವರೂ ತುಂಬ ಕೀರ್ತನೆಗಳನ್ನು ಆದಿಕೇಶವನ ಹೆಸರಲ್ಲಿ ಬರೆದರು. ಆದಿಕೇಶವ ಪರ್ಸನಲ್ ಗಾಡ್, ಅವನ ಸ್ವಂತ ತುಂಬ ನಂಬಿರ್ತಕ್ಕಂಥ ದೇವರು. ಅಲ್ಲಿ ಸೂಪರ್ಸ್ಟಿಷನ್ ಗಾಡಲ್ಲಿ ಸಾಂಗ್ಸಲ್ಲಿ ಅವರ ಒಂದು ಕೀರ್ತನೆಗಳಲ್ಲಿ ಸೂಪರ್ಸ್ಟಿಷನ್ನು, ಜಾತಿ ಪದ್ಧತಿ, ಭೇದ ಭಾವ ಅದನ್ನೆಲ್ಲ ಕ್ರಿಟಿಸೈಸ್ ಮಾಡಿ, ಕಂಡೆಮ್ ಮಾಡಿ ಹೇಳಲ್ಪಟ್ಟಿದೆ. ಮಾಡಿ ಸಾಂಗ್ಸನ್ನು ಕಟ್ಟಿದ್ದಾರೆ. ಆ್ಯಂಡ್ ಆಮೇಲೆ ಮೋಕ್ಷವನ್ನು ಪಡೆಯೋದಕ್ಕೆ ಸಿಂಪಲ್ ಗುರಿ, ರೂಟ್ ಏನು ಅಂತ ಪ್ರೀಚ್ ಮಾಡಿದ್ದಾರೆ. ಅವರು ಕ್ಯಾಸ್ಟ್ ಸಿಸ್ಟಮ್ನ ತುಂಬ ಕ್ರಿಟಿಸೈಸ್ ಮಾಡಿದ್ದಾರೆ. ಮೋಕ್ಷ ಪಡೆಯೋಕ್ಕೆ ತುಂಬ ಈಸಿಯಾಗಿ ವೇಯನ್ನು ಹೇಳಿದ್ದಾರೆ. ಶಿಶುಪಾಲ್ ಶರೀಫ. ಇವರು ಫಸ್ಟು ಮುಸ್ಲಿಂ ಪೊಯೆಟ್, ಇವರು ಕನ್ನಡ ಮುಸ್ಲಿಂ ಪೊಯೆಟ್. ಇವರು ಮೊದಲು ಮಿಸ್ಟಿಕ್ ಪೊಯೆಟ್ ಮೊದಲನೇವರು ಇವರೇ. ಅವ್ರನ್ನ ಕನ್ನಡ ಕಬೀರ ಅಂತ ಕರೀತಾರೆ. ಅವ್ರನ್ನ 1819 CEನಲ್ಲಿ ಶಿಶುನಾಳ
ಅದರಲ್ಲಿ ಜನಿಸ್ತಾರೆ. ಅವ್ರ ತಂದೆ ಇಮಾಮ್ ಸಾಹೇಬ್, ತಾಯಿ ಅಜ್ಜಮ್ಮ. ಅವರು ಹಿಂದೂ ಇಸ್ಲಾಮಿಕ್ ರಿಲಿಜಿಯನ್ನ ಚಿಕ್ಕ ವಯಸ್ಸಲ್ಲೇ ಕಲ್ತಿರ್ತಾರೆ. ಲೇಟರ್ ಆಮೇಲೆ ಮುಲ್ಕಿ ಎಕ್ಸಾಮ್ಸ್ ಎಲ್ಲ ಪಾಸಾಗಿ ಕೊನೆಗೆ ಟೀಚರ್ ಆಗ್ತಾರೆ ಸ್ವಲ್ಪ ದಿನ. ಆಮೇಲೆ ಗೋವಿಂದ ಭಟ್ಟನ ದೀಕ್ಷಾ ತಗೊಂಡು ಮಿನಿ ತತ್ವಪದಗಳನ್ನು ಬರೀತಾರೆ. ಅವರ ಒಂದು ಪೊಯಮಲ್ಲಿ ಅವರು ರಿವಾಯಾತ್ ಅನ್ನೋದನ್ನು ಮೊಹರಂ ವರ್ಡ್ಸ್ ಅದು ಪದಗಳು ಅದನ್ನು ಕಾಣ್ಬೋದು ಅವನ ಒಂದು ಪದ್ಯಗಳಲ್ಲಿ. ಅವರ ಹಾಡುಗಳಲ್ಲಿ ಕಲಗ ಪದ, ಧಾರ್ಮಿಕ ನೀತಿ ಪದ, ಆಲವಿ ಪದ, ಸವಲ್ ಜಪ ಪದ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಫೇಮಸ್ಸು. ಆಮೇಲೆ ಅವರ ಒಂದು ಗ್ರೇವ್ ಶಿಶುನಾಳದಲ್ಲಿ ನೋಡಬಹುದು, ಸ್ಮಶಾನದಲ್ಲಿ ಅವರ ಒಂದು ಸಮಾಧಿಯನ್ನು. ಆಮೇಲೆ ಟ್ರೈ ಟು ಹ್ಯುಮ್ಯಾನಿಟಿ, ಮನುಷ್ಯತ್ವದ ಬಗ್ಗೆ ತುಂಬ ಅವರು, ಆಮೇಲೆ ಕ್ಯಾಸ್ಟ್ ಸಿಸ್ಟಮ್ನ ಕಂಡೆಮ್ ಮಾಡಿ ಮನುಷ್ಯತ್ವದ ಬಗ್ಗೆ ತುಂಬ ಇರಬೇಕು ಅನ್ನೋದನ್ನು ರೀಜನಲ್ಲಿ ತುಂಬ ಹೇಳ್ಕೊಂಡು ಬಂದಿದ್ದಾರೆ, ಸಾರಿದ್ರು. ಭಕ್ತಿ ಈಗ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಕ್ಕೆ ಬರೋಣ. ನಾರ್ತ್ ಇಂಡಿಯಾದಲ್ಲಿ ಕಬೀರ್ ದಾಸ್ ಮೊದಲು. ಇವರು ಫೇಮಸ್ ಸೈಂಟ್, ತುಂಬ ಪ್ರಖ್ಯಾತವಾದ ಸೈಂಟ್ ಭಕ್ತಿ ಕಲ್ಟಲ್ಲಿ. ಆ್ಯಂಡ್ ಈ ವಾಸ್ ಅ ಡಿಸೈಬಲ್ ಆಫ್ ರಮಾನಂದನ ಒಂದು ಒಬ್ಬರು ಸ್ಟೂಡೆಂಟು. ಈ ಟ್ರೈ ಟು ಬಿಂಗ್ ಹಾರ್ಮನಿ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಮ್ಗೆ ಅವರ ಒಂದು ಹಾರ್ಮನಿ, ಅಂದರೆ ಅವರಿಬ್ಬರು ಬ್ರದರ್ಸ್ ಆಗಿ ಇರಬೇಕು ಅನ್ನೋದು ಅಂತ ಅವರೊಂದು ಬ್ರದರ್ಲಿ ರಿಲಿಜಿಯನ್ನ ಬಂಧುತ್ವನ ತರಕ್ಕೆ ಅವರು ತುಂಬ ಟ್ರೈ ಮಾಡಿದ್ರು. ಇವರು ಮುಸ್ಲಿಂ ವೀವರ್ ಕಪಲ್, ಬಟ್ಟೆ ನೇಯೋರ ಮುಸ್ಲಿಂ ಕಪಲ್ ನೀರು ಆ್ಯಂಡ್ ನೀಮಾ ಅಂತ ವಾರಣಾಸಿಲಿದ್ದು ಅವರ ದತ್ತು ಮಗ ಇವರು ಕ್ಯಾಸ್ಟ್ ಸಿಸ್ಟಮ್ನ ಕಂಡಕ್ಟ್ ಮಾಡಿ ಲಕ್ಸುರಿ ಲೈಫು ಅದನ್ನು ಕಂಡೆಮ್ ಮಾಡಿದ್ರು. ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜನ್, ಧರ್ಮನ ಇಟ್ಕೊಂಡು ಕೆಟ್ಟದ್ದು ಹೇಳೋದು ಅದನ್ನೆಲ್ಲ ಮಾಡಬಾರ್ದು ಅನ್ನೋದನ್ನು ಅವನು ಕಂಡೆಮ್ ಮಾಡಿದ್ರು. ಅಲ್ಲಾ ಆ್ಯಂಡ್ ರಾಮ ಅದ 2 ಹೆಸರುಗಳು ದೇವರಿಗೆ ಇರೋದು ಅಂತ ಹೇಳಿದ್ರು ಅವರು. ಆಮೇಲೆ ಹಿಂದೂ ಮುಸ್ಲಿಮ್ಸ್ನ ಅವರಿಬ್ಬರು ಒಂದೇ ಮಣ್ಣಿನ ಮಡಿಕೆಗಳು ಅಂತ ಹೇಳ್ತಿದ್ರು. ಕಬೀರ ಟೋಲ್ಡ್ ಈಸ್ ದ ಸನ್ ಆಫ್ ರಾಮ. ಅವರು ಕಬೀರ ಹೇಳ್ತಾಯಿದ್ರು, ನಾನು ರಾಮ ಮಾತ್ರ ಅಲ್ಲ, ಇಬ್ಬರ ಮಗ ನಾನು. ಅಕಾರ್ಡಿಂಗ್ ಟು ಮಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ಸಿ ಗಾಡ್ ಬೈ ಫಾಸ್ಟ್. ನೋಡಿ, ಅವ್ರ ಪ್ರಕಾರ ದೇವ್ರನ್ನ ನಾವು ಉಪವಾಸ ಮಾಡಿಕೊಂಡು ಅಥವಾ ದೇಹಕ್ಕೆ ದಂಡಿಸ್ಕೊಂಡು ಪಿಲ್ಗ್ರಿಮೇಜ್ ಹೋಗ್ಕೊಂಡು ನೋಡಬೇಕಾಗಿಲ್ಲ. ಇಟ್ ಈಸ್ ಓನ್ಲಿ ಪಾಸಿಬಲ್ ಬೈ ಸೀಕ್ರೆಟ್ ಡಿವೋಷನ್. ಸುಮ್ಮನೆ ಅವನ ಭಕ್ತಿಯಿಂದ ಭಕ್ತಿ ಕೊಟ್ಟರೆ ಭಕ್ತಿಯಿಂದ ನಾವು ಒಂದು ದೇವ್ರನ್ನ ನೋಡ್ಬೋದು ಅಂತ ಹೇಳಿದರು. ಆಮೇಲೆ ಫಿಲಾಸಫಿನ ಎಲ್ಲನೂ ದೋಹಾ ಮೂಲಕ ಫಿಲಾಸಫಿನ ಪ್ರೀಚ್ ಮಾಡಿದ್ರು. 2 ಲೈನ್ಸ್ ಪೊಯಿಮ್ ದೋಹಾ ಅನ್ನೋದು. ಅದು ತುಂಬ ಈಸಿ ಕೂಡ, ಸಿಂಪಲ್ಲಾಗೂ ಇದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ಸಾಮಾನ್ಯ ಮನುಷ್ಯರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿದೆ. ಅವ್ನ ಫಾಲೋವರ್ಸ್ನೆಲ್ಲ ಕಬೀರ್ ಪಂಥೀಸ್ ಅಂತಲೇ ಕರಿತಿದ್ರು. ನೆಕ್ಸ್ಟ್ ಗುರುನಾನಕ್ ಅನ್ನೋರು ಫೌಂಡರ್ ಆಫ್ ಸಿಖ್ ರಿಲಿಜಿಯನ್. ಇವರು ಸಿಖ್ ರಿಲಿಜಿಯನ್ನ ಕಂಡುಹಿಡಿದ್ರು. ಐ ವಾಸ್ ಬಾರ್ನ್ ಇನ್ 1400. ಅವರು 1469 ಸಿನಲ್ಲಿ ಹುಟ್ಟಿ ತಲಾನ್ವಾದಿ ಇನ್ ಪಂಜಾಬ್, ನಾವು ಇಟ್ ಈಸ್ ಇನ್ ಪಾಕಿಸ್ತಾನಲ್ಲಿ ತಲಾನ್ವಾದಿ ಪಂಜಾಬಲ್ಲಿ ಹುಟ್ಟಿದರು. ಮೆಹತಾ ಕಾಲುಚಂದ ಆ್ಯಂಡ್ ತೃಪ್ತ ಅವರಿಬ್ಬರು ಇವರ ಪೇರೆಂಟ್ಸು. ಈ ಸ್ಟ್ರೆಸ್ಡ್ ಆನ್ ಗುಡ್ ವ್ಯೂಸ್ ಆಫ್ ಹಿಂದೂ ಮತ್ತು ಮುಸ್ಲಿಂ ರಿಲಿಜಿಯಸ್ನ ಸ್ಟ್ರೆಸ್ ಮಾಡಿ ಹೇಳಿದ್ರು. ಈ ಹಾಡುಗಳೆಲ್ಲ ಜಾಪ್ಚಿ ಗ್ರಂಥ ಸಾಹಿಬ್ ಸೀಕ್ರೆಟ್ ಬುಕ್ ಆಫ್ ಸಿಕ್ಸ್ ಆ ಒಂದು ಬುಕ್ಕಲ್ಲಿದೆ. ಸಿಖ್ ಕಲ್ಟ್ ವಾಸ್ ಗಿವನ್ ಇಂಪಾರ್ಟೆನ್ಸ್ ಫಾರ್ ಜಪ. ಇವರು ಜಪಕ್ಕೆ ತುಂಬ ಇಂಪಾರ್ಟೆಂಟ್ ಕೊಟ್ಟರು. ಆಮೇಲೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಿದ್ರು. ಈ ಸ್ಟ್ರೆಸ್ಡ್ ಆನ್ ಜೆಂಡರ್ ಈಕ್ವಾಲಿಟಿ. ಇರೋದು 2 ಜಾತಿ, ಆದರೆ ಜಾತಿ ಎಲ್ಲ ಹೆಣ್ಣು ಗಂಡು ಭೇದ ಮಾಡಬಾರ್ದು, ಈಕ್ವಲ್ ಇಬ್ಬರು ಅಂತ ಪ್ರೀಚ್ ಮಾಡಿದ್ರು. ಇವ್ರಿಗೆ ದೇವರು ಇದ್ದಾರೆ ಅನ್ನೋ ಒಂದು ಬಿಲೀಫ್ ತುಂಬ ಜಾಸ್ತಿ. ಗ್ರೇಟ್ ಎಕ್ಸಿಸ್ಟೆನ್ಸ್ ಅವರ ಒಂದು ನಂಬಿಕೆ. ಗಾಡ್ ದೇವರೇ ಒಬ್ಬ ಅಂತ, ಒಬ್ಬನೇ ದೇವರು ಅಂತ ಹೇಳಿದ್ರು. ಈ ಸೆಡ್ ಆಮೇಲೆ ಹೇಳೋದು ಒನ್ ಕ್ಯಾನ್ ಗೇನ್ ಗುರು ಥ್ರೂ ಭಕ್ತಿ ಆ್ಯಂಡ್ ವಿನ್ ಭಕ್ತಿ ಆ್ಯಂಡ್ ಕೆನ್ ಅಟೈನ್. ಒಬ್ಬರು ಎಲ್ಲರೂ ಭಕ್ತಿಯಿಂದ ನಾವು ಮುಕ್ತಿ ಸಿಗುತ್ತೆ. ಆ ಭಕ್ತಿ ಪಡೆಯೋದಕ್ಕೆ ಗುರು ಬೇಕು, ಗುರುನ ಪಡ್ಕೋಬೇಕು ಅಂತ ಹೇಳೋರು. ಆಮೇಲೆ ಸೋಷಿಯಲ್ ಯೂಸ್, ಕೆಟ್ಟ ಮೂಢನಂಬಿಕೆಗಳ ಏನೇನೋ ಪ್ರಾಕ್ಟೀಸಸ್ ಅದನ್ನು. ಆಮೇಲೆ ಐಡಲ್ ವರ್ಷಿಪ್ ಅಂದರೆ ಮೂರ್ತಿಯನ್ನು ಪೂಜೆದನ್ನು ಇವರು ಅಪೋಸ್ ಮಾಡ್ತಿದ್ರು. ಸತಿ ಸಿಸ್ಟಮ್ಮು ಆ ಟೈಮಲ್ಲಿ ಕ್ಯಾಸ್ಟಿಸಮ್ಮು, ಐಡಲ್ ವರ್ಷಿಪಿಂಗ್ ಕ್ಯಾಸ್ಟಮ್ ಇದನ್ನೆಲ್ಲ ಅವರು ಏನು ಮಾಡಿದೆ ಅಪೋಸ್ ಮಾಡ್ತಿದ್ರು. ಸತಿ ಸಿಸ್ಟಮ್ನ ಅಪೋಸ್ ಮಾಡೋರು. ಅವರು ಟ್ರಾವೆಲ್ ಮಾಡೋ ಟೈಮಲ್ಲಿ ಕರ್ನಾಟಕಕ್ಕೂ ಬಂದರು. ಅಲ್ಲಿ ಸ್ವಲ್ಪ ದಿನ ಬೀದರಲ್ಲಿದ್ದು ದ ಪ್ಲೇಸ್ ಆ ಜಾಗ ಯಾವುದಂದ್ರೆ ನಾನಕ್ ಜೀರಾ ಅಂತ, ಸ್ವೀಟ್ ವಾಟರ್ ಸ್ಪ್ರಿಂಗ್ ನಾನಕ್ ಜೀರಾ, ಆ ಜಾಗದಲ್ಲಿ ಸ್ವಲ್ಪ ದಿನ ಅವರು ಇದ್ದರು. ನೆಕ್ಸ್ಟ್ ಇವಾಗ ತುಳಸಿದಾಸರು. ಇವರು ಭಕ್ತಿ ಮಾರ್ಗ ನಾರ್ತ್ ಇಂಡಿಯಾನಲ್ಲಿ
ನಾರ್ತ್ ಇಂಡಿಯಾ ಭಕ್ತಿ ಮಾರ್ಗದಲ್ಲಿ ಇವರು ಸಪೋರ್ಟ್ ಮಾಡಿದವರು ಇವರಲ್ಲೊಬ್ಬರು. ಇವರು ಬ್ರಾಹ್ಮಿನ್ ಫ್ಯಾಮಿಲಿಗೆ ಸೇರಿದವರು. ಇವರು ಹಿಂದಿ ಹಿಂದಿ ಸಾಹಿತ್ಯವನ್ನು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು. ರಾಮಚರಿತ ಮಾನಸನ ಬರೆದರು. ಒಂದು ಬುಕ್ ಇದೆ ಹಿಂದಿನಲ್ಲಿ, ನಾರ್ತಲ್ಲಿ. ಇಟ್ ಈಸ್ ಫೇಮಸ್ ಕಾಲ್ಡ್ ತುಳಸಿ ರಾಮಾಯಣ. ಉತ್ತರದಲ್ಲಿ ನಾರ್ತಲ್ಲಿ ಹಿಂದಿನಲ್ಲಿ ಒಂದು ಬುಕ್ ಇದೆ, ತುಳಸಿ ರಾಮಾಯಣ. ರಾಮಭಕ್ತ ತುಳಸಿದಾಸ, ತುಳಸಿ ರಾಮಾಯಣ, ರಾಮಭಕ್ತ ತುಳಸಿದಾಸ, ಈ ಬುಕ್ಕು 2 ಬುಕ್ಸ್ ಇದೆ. ಆಮೇಲೆ ಈ ಸೋ ಡಿವೋಷನ್, ಅವರು ಭಕ್ತಿಯನ್ನು ಬಿತ್ತಿದ್ರು. ಪ್ಯೂರ್ ಲೈಫ್ ಅಂದರೆ ಪವಿತ್ರವಾದ ಒಂದು ಜೀವನ. ಆಮೇಲೆ ಲವ್, ಪ್ರೀತಿ, ಅಫೆಕ್ಷನ್, ವಿಶ್ವಾಸ, ಪೇಷನ್ಸ್, ತಾಳ್ಮೆ, ಜನರಾಸಿಟಿ, ಇದೆಲ್ಲ ಏನು ಮಾಡಿದ್ರು, ಇದೆಲ್ಲ ಜನರಲ್ಲಿ ಬರೋಂಗೆ ಬಿತ್ತಿದ್ರು, ಅದರಲ್ಲಿ ಬರೆಸಿದ್ರು ಇದನ್ನೆಲ್ಲ ಜನರಲ್ಲಿ. ಮೀರಾಬಾಯಿನವರು ರಿನೋಡ್ ಸೈಂಟ್ ಆಫ್ ಇಂಡಿಯಾ. ಅವರು ನಮ್ಮ ಒಂದು ಭಾರತದ ಸೈಂಟ್. ಅವರು ರಾಧಾ ಆಫ್ ಕಲಿಯುಗ ಅಂತಲೇ ಕರೀತಿದ್ರು ಅವ್ರನ್ನ. ರಾಜಪೂತ್ ಫ್ಯಾಮಿಲಿಲಿ ರಾಜಸ್ಥಾನಲ್ಲಿರ್ತಕ್ಕಂಥ ರಾಜಪೂತ್ ಫ್ಯಾಮಿಲಿಲಿ ಹುಟ್ಟಿದ್ದು. ರಾಜ ರತನ್ ಸಿಂಗ್ನ ಮಗಳು. ಅವ್ರನ್ನ ಮೇವಾರ್ ಪ್ರಿನ್ಸ್ಗೆ, ರಾಜಂಗೆ ಅದೇ ಮಾಡಿಕೊಡ್ಲಾಯಿತು. ಅವರು ಫಿಲಾಸಫಿನ ತುಂಬ ಚಿಕ್ಕ ವಯಸ್ಸಿಂದನೂ ಇಷ್ಟಪಟ್ಟರು. ಅವರ ಪೂಜೆ ಟೈಮೆಲ್ಲ ಪೂಜೆ ಮಾಡೋದ್ರಲ್ಲಿ, ಮೆಡಿಟೇಟ್ ಮಾಡೋದ್ರಲ್ಲಿ, ಸಿಂಗಿಂಗಲ್ಲೇ ಕಳೀತಾಯಿದ್ರು. ಮದರ್-ಇನ್-ಲಾ ಅತ್ತೆ, ಯಜಮಾನ್ರ ಯಜಮಾನ್ರ ತಾಯಿ ಅವ್ರೇನು ಮಾಡೋದು, ಅಪೋಸ್ ಮಾಡೋದು, ಬೇಡ ರಿಸರ್ವ್ ಮಾಡೋಕ್ಕೆ ಬಂದು ಫಾರಶಿಪ್ ಲಾರ್ಡ್ ಕೃಷ್ಣನೇ ಇವರು ಮೆಡಿಟೇಟ್ ಮಾಡೋದು, ಭಜನೆ ಮಾಡೋದು, ಹಾಡು ಹೇಳೋದ್ರ ಮೇಲೆಲ್ಲ ಮಾಡ್ತಿದ್ರು. ಅವ್ರ ಅತ್ತೆ ಅದನ್ನು ನಿರಾಕರಿಸಿದ್ರು. ಬಟ್ ಮೀರಾಬಾಯಿ ತಡೆಯೋಕ್ಕಾಗಲಿಲ್ಲ ಇದನ್ನ. ಅದಕ್ಕೆ ಅವರು ಬಿಟ್ಬಿಟ್ಟು ಆ ಜಾಗ ಬಿಟ್ಟು ಬೃಂದಾವನ್ ಜಾಗಕ್ಕೆ ಬಂದುಬಿಟ್ರು. ಪ್ಲೇಸ್ ಆಫ್ ಶ್ರೀಕೃಷ್ಣ ಇರ್ತಕ್ಕಂಥ ಜಾಗ ಬೃಂದಾವನಕ್ಕೆ ಬಂದುಬಿಟ್ರು. ಅಲ್ಲಿ ಹಾಡುಗಳೆಲ್ಲ ಹಾಡೋಕ್ಕೆ ಶುರು ಮಾಡೋದು. ತುಂಬ ಡಿವೋಷನ್ ವಿತ್ ಪ್ರೀತಿಯಿಂದ, ಭಕ್ತಿಯಿಂದ ಹಾಡುಗಳು ತುಂಬ ಹಾಡಿದ್ರು ಕೃಷ್ಣನ ಮೇಲೆ. ಗಿರಿಧರ ಗೋಪಾಲ ಅಂದರೆ ಅವರು ಇಷ್ಟವಾದ ದೇವರು. ಶಿ ಹ್ಯಾಸ್ ರಿಮೈನ್ಡ್ ಇಟರ್ನಲ್ ಡ್ಯೂ ಟು ಹರ್ ಥೌಸಂಡ್ಸ್ ಆಫ್ ಭಜನ್ಸ್. ಅವರು ಇನ್ನೂ ಎಷ್ಟೋ ಜನರ ಮನಸ್ಸಲ್ಲಿ ಉಳಿದಿದ್ದಾರೆ. ಅವರ ಒಂದು ಭಜನೆಗಳಿಂದ ಇನ್ನೂ ಯಾರು ಜನರು ಮರ್ತಿಲ್ಲ. ಚೈತನ್ಯ ಅನ್ನೋರು ನಾದವಿ ಭಾವಂ ಬೆಂಗಾಳಲ್ಲಿ 1485ರಲ್ಲಿ ಹುಟ್ಟಿದ್ರು. ಜಗನ್ನಾಥ ಮಿಶ್ರಾ ಶ್ರೀದೇವಿ ಅನ್ನೋರು ಅವ್ರ ಪೇರೆಂಟ್ಸು. ವಿಶ್ವಾಂಬರ ಇವರ ಹೆಸರು. ಈಶ್ವರ್ ಪುರಿ ಅನ್ನೋರು ಇವರ ಗುರು. ಚೈತನ್ಯ ಅವರ ಫ್ಯಾಮಿಲಿ ಲೈಫನ್ನು, ಸಂಸಾರ ಜೀವನ ಬಿಟ್ಬಿಟ್ಟು 25ನೇ ವರ್ಷಕ್ಕೆ ಸನ್ಯಾಸಿಯನ್ನು ಸ್ವೀಕಾರ ಮಾಡಿದ್ರು. ಕ್ಯಾಸ್ಟಿಸಮ್ನ ತುಂಬ ರಿಜೆಕ್ಟ್ ಮಾಡ್ತಿದ್ರು. ಜಾತಿ ಭೇದವನ್ನು ಖಂಡನೆ ಮಾಡ್ತಿದ್ರು. ಮುಕ್ತಿ ಪಡೆಯೋದಕ್ಕೆ ಭಕ್ತಿನೇ ಓನ್ಲಿ ಅದೇ ಮುಖ್ಯವಾದ ಗುರಿ, ಮುಖ್ಯವಾದ ದಾರಿ ಅಂತ ಹೇಳೋರು. ಯೂನಿವರ್ಸಲ್ ಲವ್, ಆಮೇಲೆ ಎಲ್ಲರೂ ಒಂದು ಪ್ರಕೃತಿ ನಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸ್ತಾ ನಾವು ದೇವ್ರ ಹತ್ರ ಹೋಗ್ತೀವಿ ಅಂತ ಹೇಳಿದರು. ಈ ಟ್ರಾವೆಲ್ ಟು ತುಂಬ ಪವಿತ್ರವಾದ ಸ್ಥಳಗಳಿಗೆ ಎಲ್ಲ ಅವರು ವಿಸಿಟ್ ಕೊಟ್ಟು ಈ ಮೆಸೇಜ್ನ ಮೆಸೇಜ್ ಆಫ್ ಪ್ರೀತಿಯ ಮೆಸೇಜನ್ನು ಎಲ್ಲರೂ ಸಾರಿದ್ರು. ಪ್ರೀತಿ, ಸೋದರ ಬಾಂಧವ್ಯ, ಜನರಾಸಿಟಿ, ಇದು ತುಂಬ ಇಂಪಾರ್ಟೆಂಟ್ ಇವ್ರ ಟೀಚಿಂಗ್ಸಲ್ಲಿ ಹೇಳೋಕ್ಕೆ ಶುರು ಮಾಡೋದು. ಟುಡೇ ಇವತ್ತು ಹರಿ ಕೃಷ್ಣ ಭಕ್ತಿ ವಾಸ್ ಇನ್ಫ್ಲೂಯೆನ್ಸ್ ಬೈ ಹಿಮ್. ಹರಿ ಕೃಷ್ಣ ಕಲ್ಟ್ ಅನ್ನೋದು ಇನ್ಫ್ಲೂಯೆನ್ಸ್ ಆಗಿದ್ದು ಅವರಿಂದನೇ. ಬೆಂಗಾಳೀಸ್ ಅವ್ರನ್ನ ಚೈತನ್ಯ ಮಹಾಪ್ರಭು ಅಂತ ಕರೀತಾರೆ. ಇನ್ಕಾರ್ನೇಷನ್ ಆಫ್ ಲಾರ್ಡ್ ಕೃಷ್ಣನ ಅವತಾರ ಅವರು, ಚೈತನ್ಯ ಮಹಾಪ್ರಭು ಅಂತ ಹೇಳಲ್ಪಟ್ಟಿದೆ. ಸೊ ಇಷ್ಟೂ ಭಕ್ತಿ ಕಲ್ಟ್ಗೆ ಸಂಬಂಧಪಟ್ಟ ವಿಷಯಗಳು. ಇವರೆಲ್ಲ ಸೇಂಟ್ಸು. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.